ನಿಮಗಿದು ಗೊತ್ತೇ? ರೌಸ್ ಪೀಟರ್ ಪ್ರಾಣ ಕಾಪಾಡಿದ್ದು ಮಧುರೈ ಮೀನಾಕ್ಷಿ ಅಮ್ಮನವರು. 1818ರಿಂದ 1828ರವರೆಗೆ ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ಜಿಲ್ಲಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದಂಥ ರೌಸ್ ಪೀಟರ್ ತಾವು ಮನೆಯಿಂದ ಕಚೇರಿಗೆ ಹೋಗುವಾಗ ಮತ್ತು ಕಚೇರಿಯಿಂದ ಮನೆಗೆ ಹಿಂತಿರುಗುವಾಗ ದಾರಿ ಮಧ್ಯದಲ್ಲಿ ಬರ್ತಕ್ಕಂಥ ಮಧುರೈ ಮೀನಾಕ್ಷಿ ಅಮ್ಮನವರ ಪ್ರಾಂಗಣಕ್ಕೆ ಬಂದ ತಕ್ಷಣ ತಾವು ಕುದುರೆಯಿಂದ ಇಳಿದು ಟೊಪ್ಪಿಗೆಯನ್ನು ತೆಗೆದು ಕೈಯಲ್ಲಿ ತಮ್ಮ ಶೂವನ್ನು ಹಿಡಿದು ಸಾಕ್ತಾ ಇದ್ರಂತೆ. ಇದು ರೌಸ್ ಪೀಟರ್ ತಾವು ತೋರಿಸುತ್ತಿದ್ದ ಭಕ್ತಿ. ಈ ಭಕ್ತಿಗೆ ಅಮ್ಮನವರು ಮೆಚ್ಚಿ ಆತನ ಪ್ರಾಣವನ್ನು ಕಾಪಾಡಿದ್ದು. ಒಂದು ದಿನ ವಿಪರೀತವಂತ ಮಳೆ ಆದ ಕಾರಣ ರೌಸ್ ಪೀಟರ್ ಕಚೇರಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಆ ದಿನ ರೌಸ್ ಪೀಟರ್ನ ಮನೆಯ ಬಾಗಿಲಿಗೆ ಮುದ್ದು ಮುಖದ ಬಾಲಕಿಯೊಬ್ಬಳು ಬಂದು ಬಾ ಎಂದು ಸಂಜ್ಞೆ ಮಾಡಿದಂತಾಯಿತು. ಆಗ ರೌಸ್ ಪೀಟರ್ ಆಕೆಯ ಕರೆಗೆ ಹೋಗೊಟ್ಟು ಹಿಂದೆ ನಡೆದಾಗ 300 ಮೀಟರ್ ಸಾಗುವಷ್ಟರಲ್ಲಿ ಭಯಂಕರವಾದ ಶಬ್ದ ಕೇಳಿಸಿ ಹಿಂದೆ ತಿರುಗಿದ. ಆಗ ಆತನ ಮನೆ ಸಿಡಿಲಿನ ಹೊಡೆತಕ್ಕೆ ಸಿಕ್ಕು ದಗದಗನೆ ಉರಿದು ಕುಸಿದು ಬಿದ್ದಿತ್ತು. ಎದೆ ಜಲ್ಲೆಂದು ಹಿಂದೆ ತಿರುಗಿ ನೋಡಿದಾಗ ಬಾಲಕಿ ಕೂಡ ಅಲ್ಲಿರಲಿಲ್ಲ. ಆಗ ರೌಸ್ ಪೀಟರ್ಗೆ ಗೊತ್ತಾಯಿತು, ತನ್ನ ಪ್ರಾಣವನ್ನು ಕಾಪಾಡಲು ಬಂದಂಥ ಮುದ್ದು ಮುಖದ ಬಾಲಕಿ ಮತ್ಯಾರೂ ಅಲ್ಲ, ಮಧುರೈ ಮೀನಾಕ್ಷಿ ತಾಯಿ ಅಂತ. ಆ ಘಟನೆಯನ್ನು ಮನನ ಮಾಡಿಕೊಂಡಂಥ ರೌಸ್ ಪೀಟರ್ ಗಮನಿಸಿದ್ದು ಆ ಬಾಲಕಿಯ ಕಾಲಿಗೆ ಪಾದುಕೆಗಳಿರಲಿಲ್ಲ. ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಅರ್ಚಕರನ್ನ ಭೇಟಿ ಮಾಡಿ ಆಗಮ ಶಾಸ್ತ್ರದಂತೆ ಬಂಗಾರದಲ್ಲಿ ಪಚ್ಚೆಗಳನ್ನು ಮತ್ತು ಮಾಣಿಕ್ಯಗಳನ್ನು ಹೊಂದಿಸಿದಂಥ ಪಾದುಕೆಗಳನ್ನು ಮಾಡಿ ದೇವತೆಗೆ ಅರ್ಪಿಸಿದ. ಇಂದಿಗೂ ಚೈತ್ರೋತ್ಸವದಲ್ಲಿ ರೌಸ್ ಪೀಟರ್ ಮಾಡಿಕೊಟ್ಟಂಥ ಪಾದುಕೆಗಳನ್ನು ತಾಯಿ ಮಧುರೈ ಮೀನಾಕ್ಷಿ ಅಮ್ಮನವರಿಗೆ ತೊಡಗಿಸ್ತಾರೆ. ರೌಸ್ ಪೀಟರ್ನ 5ನೇ ತಲೆಮಾರಿನ ವಂಶಸ್ಥರು ಇದೇ ಭಕ್ತಿಯಿಂದ ತಾಯಿ ಅಮ್ಮನವರ ದರ್ಶನ ಪಡೆದಿದ್ದು ವಿಶೇಷವಾಗಿತ್ತು. ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಸಬ್ಸ್ಕ್ರೈಬ್ ಮಾಡಿ.